ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ವಿಚಾರ ಇವತ್ತು ದೆಹಲಿಯಿಂದ ವಿದೇಶಕ್ಕೆ ಹಾರೋದಕ್ಕೆ ಕೆಲ ಶಾಸಕರು ಮುಂದಾಗಿದ್ದಾರೆ. ಅನಿಲ್ ಚಿಕ್ಕಮಾದು, ರವಿಶಂಕರ್ ಸೇರಿದಂತೆ ಕೆಲ ಶಾಸಕರು ನಿನ್ನೆಯೇ ದೆಹಲಿಗೆ ತೆರಳಿದ್ದು ಇವತ್ತು ದೆಹಲಿಯಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇನ್ನು ಫಾರಿನ್ ಟ್ರಿಪ್ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿದ ಶಾಸಕ ಅಲ್ಲಮಪ್ರಭು ಪಾಟೀಲ್, ರಾತ್ರಿ 12ಕ್ಕೆ ಕುಟುಂಬ ಸಮೇತವಾಗಿ ವಿದೇಶಕ್ಕೆ ಹೋಗ್ತಾ ಇದ್ದೀನಿ. ಮತ್ಯಾರು ಹೋಗ್ತಾ ಇದ್ದಾರೋ ಅನ್ನೋದು ಗೊತ್ತಿಲ್ಲ. ನಾಯಕತ್ವ ವಿಚಾರದಲ್ಲಿ ನಮಗೆ ಗೊಂದಲ ಇಲ್ಲ. ನಮ್ಮದು ವೈಯಕ್ತಿಕ ಪ್ರವಾಸ ಅಷ್ಟೇ ಅಂತ ಹೇಳಿದ್ದಾರೆ. ಸಾಯಂಕಾಲ 12 ಗಂಟೆಗೆ ಏನಿದೆ, ಅವ್ರು ಯಾರ್ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ. ನಾನು ವೈಯಕ್ತಿಕ ನಮ್ಮ ಫ್ಯಾಮಿಲಿ ಹೋಗ್ತೀನಿ. ನಿಂಬಲ್ಲಿ ಗೊಂದಲ, ನಂಬಲ್ಲಿ ಏನು ನಾಯಕತ್ವ ಗೊಂದಲ ಇಲ್ಲ. ನಂಬಲ್ಲಿ ಏನು ಇಬ್ಬರು ಆರಾಮ ಅವ್ರ ಮನೆಯಾಗ ಅವ್ರು ಊಟ ಮಾಡಿ ಬಂದರೆ ಇವ್ರ ಮನೆಯಾಗ ಊಟ ಮಾಡಿ ಹೈಕಮಾಂಡ್ ಹೇಳಿದ್ ಕೇಳ್ತೀನಿ. ಏನು ನಾಯಕ ಗೊಂದಲ ಅದ? ಏನೂ ಗೊಂದಲ ಇಲ್ಲ. ವೈಯಕ್ತಿಕ ನಮಗಂತೂ ಇವತ್ತಿನ ನೀವು 1 ವರ್ಷ ಆಯ್ತು ನಾಯಕತ್ವ ಗೊಂದಲ ನೀವು ಹೇಳ್ತಾ ಇದ್ದೀರಿ. ಏನಾದರೂ ಆಗ್ಯದ? ಗುಂಪುಗಾರಿಕೆ ಆಗ್ಯದ? ಏನೂ ಇಲ್ಲ. ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಡಿಸಿಎಂಗೆ ಈ ಬಗ್ಗೆ ನಿರ್ಣಯ ಕೈಗೊಳ್ಳುವ ಅವಕಾಶ ಇದೆ. ಇದು ಲೋಕಲ್ ವಿಚಾರ, ಇದರ ಬಗ್ಗೆ ನಾನೇನು ಉತ್ತರಿಸಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಿರೋ ಬಗ್ಗೆ ಗೊತ್ತಿಲ್ಲ, ಯಾರು ಸ್ಪಾನ್ಸರ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನೋಡಪ್ಪ, ಇದು ಲೋಕಲ್ ಇಶ್ಯೂ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಅದ್ರ ಬಗ್ಗೆ ನಿರ್ಣಯ ತಗೊಳ್ಬೇಕು. ನಾನು ಪದೇ ಪದೇ ಎಲ್ಲ ಟೂರ್ ಹೋಗೋದು, ಅವ್ರು ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಂಗೆ ಇವೆಲ್ಲ ಚೆನ್ನಾಗೂ ಇರೋದಿಲ್ಲ. ಇಲ್ಲಿ ಲೋಕಲ್ ಲೀಡರ್ಸ್ ಅಲ್ಲ ಎಲ್ಲರೂ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವರುಂಟು, ಟೂರ್ ಹೋಯ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ನಾಯಕತ್ವ ವಿಚಾರವಾಗಿ ಸಚಿವ ಮಹದೇವಪ್ಪ ಹೇಳಿಕೆ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಎಲ್ರಿಗೂ ಎಲ್ಲದಕ್ಕೂ ಉತ್ತರ ಕೊಡೋದಿಕ್ಕಾಗಲ್ಲ, ಉತ್ತರ ಕೊಡೋದಿಕ್ಕೆ ಹೋಗಲ್ಲ. ನಾನು, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾತಾಡಿದ್ದೀವಿ ಗೊತ್ತಿದೆ. ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ. ಸೂಕ್ತ ಸಮಯದಲ್ಲಿ ಗೊತ್ತಾಗತ್ತೆ. ಎಲ್ಲವನ್ನ ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನಾನು ಮಹದೇವಪ್ಪನಿಗೆ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ಯಾರಿಗೂ ಉತ್ತರ ಕೊಡೋಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ಬರೂ ಗುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನು ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನಾಯಕತ್ವ ಬದಲಾವಣೆ ಅದು ನೀವು ಪ್ರತಿ ಸಲ ಕೇಳ್ತಾನೆ ಇರ್ತೀರ 2 ವರ್ಷದಿಂದ, ಆಯಿತಾ? ಅದು ಬಿಟ್ಬಿಡಿ ಒಂದು ಕಡೆ. ಇದಕ್ಕೂ ಅಂದರೆ 2 ವರ್ಷದಲ್ಲಿ ಯಾರು ಎಲ್ಲೂ ಪ್ರವಾಸನೇ ಮಾಡಬಾರ್ದಾ? ನೀವು ಹೇಳೋ ಪ್ರಕಾರ ಗೊಂದಲ ಇದೆ ಅಂತ ಹೇಳಿದ ತಕ್ಷಣ ಯಾರು ಓಡಾಡಬಾರ್ದು. ನಾನು ಹೋಗಿದ್ದೆ ವಿದೇಶಕ್ಕೆ ಮೊನ್ನೆ. ನೋಡಿ, ಅಪ್ರಸ್ತುತ, 100ಕ್ಕೆ 100 ಅಪ್ರಸ್ತುತ. ಯಾಕಂದರೆ ನಮ್ಮ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ನಮ್ಮೆಲ್ರಿಗೂ ಒಪ್ಪಿಗೆ ಇದೆ ಅಂತ ಹೇಳಿದ್ಮೇಲೆ, ಎಲ್ಲರೂ ಹೇಳಿದ್ಮೇಲೆ ಏನು ಹೈಕಮಾಂಡ್ ತೀರ್ಮಾನ ಆದಾಗ ಆವಾಗ ಅದು ಪ್ರಸ್ತುತ. ಹೈಕಮಾಂಡ್ ತೀರ್ಮಾನ ಯಾವಾಗ ಆಗೋದಿಲ್ಲ ಅದು ಅಪ್ರಸ್ತುತ ಅಷ್ಟೇ. ಸಚಿವ ಮಹದೇವಪ್ಪ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಡಿಕೆ ಸುರೇಶ್, ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಕಾಂಗ್ರೆಸ್ಸಿಗರು ಯಾರು ಬೀದಿ ನಾಯಿಯಲ್ಲ. ಬೀದಿ ನಾಯಿಗೆ ಊಟ ಹಾಕುವುದು ಯಾವುದಕ್ಕೆ? ಅದು ನಮ್ಮನ್ನ ಕಾಯುತ್ತದೆ ಅಂತ ತಾನೆ. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತಾರೆ. ಹಲವಾರು ಸನ್ನಿವೇಶದಲ್ಲಿ ಆ ನಾಣ್ಣುಡಿ ಕೇಳಿದ್ದೇವೆ. ನಿಯತ್ತಿನ ನಾಯಿಗಳು ಯಜಮಾನನ ಋಣ ತೀರಿಸುವ ನಾಯಿಗಳಾಗಿರುತ್ತವೆ ಅಂತ ಹೇಳಿದ್ದಾರೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತೇಳಿ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂಥ, ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ಇನ್ನು ಸಚಿವ ಮಹದೇವಪ್ಪ ಹೇಳಿಕೆಗೆ ಶಾಸಕ ಶಿವಗಂಗಾ ಬಸವರಾಜ್ ತಿರುಗೇಟು ಕೊಟ್ಟಿದ್ದಾರೆ.
ಮಹದೇವಪ್ಪ ಅವರು ಆ ಪದಗಳನ್ನ ಬಳಸಬಾರ್ದಾಗಿತ್ತು. ಬೀದಿ ನಾಯಿಗೆ ಶಾಸಕರನ್ನ ಹೋಲಿಕೆ ಮಾಡ್ತಾರೆ ಅಂದ್ರೆ ಅವರೂ ಒಬ್ರು ಶಾಸಕರು ತಾನೆ. ನಾಯಿಗೆ ಹೋಲಿಕೆ ಮಾಡಿದ್ರೆ ಅವರು ಅದೇ ತಾನೆ. ಹಿರಿಯರಿದ್ದಾರೆ, ಅವರಿಗೆ ನಾವು ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ ಕೆ ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್ ಇರಲಿ, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ. ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು. ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಟುಕೊಡದೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಿದ್ದಾರೆ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಬಿಟ್ಟುಕೊಡ್ತೀವಿ ಅಂದಿದ್ರು. ಈಗ ದೇವರಾಜ ಅರಸು ಅವರ ರೆಕಾರ್ಡ್ ಮುರಿಬೇಕು ಅಂತಾರೆ. ಮಗನ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ. ಹೆಗಲಿಗೆ ಹೆಗಲು ಕೊಟ್ಟು ಸರ್ಕಾರ ತಂದಿದ್ದು ಡಿಕೆ ಶಿವಕುಮಾರ್. ಆದರೆ ಸಿದ್ದರಾಮಯ್ಯ ಸುಳ್ಳು ಹೇಳ್ಕೊಂಡೇ ಅಧಿಕಾರ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ತೆತ್ತಿರು ಸುಳ್ಳು ಹೇಳಿದೆ ಸಿದ್ದರಾಮಯ್ಯ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, ಡಿ ಕೆ ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣ ಅಂತ ಹೇಳ್ಬಿಟ್ಟು ಈವಾಗ್ಲೂ ಕೂಡ ದೇವರಾಜ ಅರಸು ರೆಕಾರ್ಡ್ ಮುರಿಬೇಕು ಎಲ್ಲ ಮಗನ ಕೈಲಿ ಹೇಳಿಸ್ತಾರೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಸುಳ್ಳು ಹೇಳುವಂಥ ವ್ಯಕ್ತಿ 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಯತೀಂದ್ರ ಟ್ರಾನ್ಸ್ಫರ್ ಮಿನಿಸ್ಟರ್ ಎಂಬ ಬಿಜೆಪಿ ಆರೋಪಕ್ಕೆ ಯತೀಂದ್ರ ಫುಲ್ ಗರಂ ಆಗಿ ಉತ್ತರಿಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದವರು, ಹಾದಿ ಬೀದಿಯಲ್ಲಿ ಹೋಗೋರೆಲ್ಲ ಮಾತನಾಡಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಅವರ ಆರೋಪಕ್ಕೆ ಒಂದಾದ್ರೂ ಉತ್ತರ ಇದೆಯಾ? ಪ್ರತಾಪ್ ಸಿಂಹ ಯತ್ನಾಳ್ಗೆ ಮಾಡಲು ಕೆಲಸ ಇಲ್ಲ. ಬಿಜೆಪಿ ಐಟಿ ಸೆಲ್ ಅವರು ಕೂಡ ಏನೇನೋ ತಿರುಚ್ತಾರೆ. ಇದಕ್ಕೆಲ್ಲ ಉತ್ತರ ಕಟ್ಕೊಂಡು ಕೂರೋಕೆ ಆಗಲ್ಲ ಅಂತ ಹೇಳಿದ್ದಾರೆ. ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು. ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿ ವಿರುದ್ಧ ಜಾಹೀರಾತು ಕೇಸ್ ಸಂಬಂಧ ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಬೇಗ್ ರಿಲೀಫ್ ಸಿಕ್ಕಿದೆ. ರಾಹುಲ್ ಗಾಂಧಿ ವಿರುದ್ಧ ಹಾಕಿದ್ದ ಖಾಸಗಿ ದೂರನ್ನ ಹೈಕೋರ್ಟ್ ರದ್ದುಪಡಿಸಿದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತನ್ನ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಶೇರ್ ಮಾಡಿದ್ರು. ಇದೇ ವಿಚಾರವಾಗಿ ಬಿಜೆಪಿ ಪರವಾಗಿ ಕೇಶವ ಪ್ರಸಾದ್ ಖಾಸಗಿ ದೂರು ದಾಖಲಿಸಿದ್ರು. ಕೇಂದ್ರದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಅರ್ಜಿಯ ವಿಚಾರಣೆ ಮಾಡಿದ ಕೋರ್ಟ್ ಖಾಸಗಿ ದೂರನ್ನ ರದ್ದುಗೊಳಿಸಿದೆ. ಪುತ್ತೂರಲ್ಲಿ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ವಿದ್ಯಾರ್ಥಿನಿಯರ ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಅಶೋಕ್ ಕುಮಾರ್ ರೈ ಆಗಮಿಸಿ ಪ್ರಾಂಶುಪಾಲರನ್ನ ತರಾಟೆ ತೆಗೆದುಕೊಂಡಿದ್ದಾರೆ. ಈ ವಿಚಾರದ ಬಗ್ಗೆ ಕಾಲೇಜು ಪ್ರಾಂಶುಪಾಲೆ ವೇದಶ್ರೀ ಪ್ರತಿಕ್ರಿಯೆ ಕೊಟ್ಟಿದ್ದು, ಶಾಸಕರು ಬಳಸಿದ ಭಾಷೆ ಬಗ್ಗೆ ಅಸಮಾಧಾನವಿದೆ. ಶಾಸಕರ ಆ ರೀತಿಯಲ್ಲಿ ಬೈದದ್ದು ಸರಿಯಲ್ಲ. ಆದಷ್ಟು ಬೇಗ ಹೊಸ ಕಾಲೇಜು ಕಟ್ಟಡ ಪೂರ್ಣಗೊಳಿಸಿದರೆ ವಿದ್ಯಾರ್ಥಿಗಳು ಹೊಸ ಕಟ್ಟಡಕ್ಕೆ ಹೋಗಬಹುದು ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಶಾಸಕರ ನಡೆ ವಿರುದ್ಧ ವಿದ್ಯಾರ್ಥಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಪ್ರಾಂಶುಪಾಲರ ಬಗ್ಗೆ ಮಾತಾಡುವಾಗಲೂ ಅವರು ನಿಜವಾದದ್ದು ವಿಷಯ ಏನಂತ ತಿಳ್ಕೊಂಡು ಮಾತಾಡಬೇಕು. ನಾವು ಇನ್ನೊಬ್ಬರ ಬಗ್ಗೆ ಸುಮ್ಮನೆ ಏನಾದರೂ ಬಾಯಿಗೆ ಬಂದದನ್ನು ನಾವು ಮಾತಾಡಲಿಕ್ಕೆ ಬರುವುದಿಲ್ಲ. ಸೊ ಒಂದು ರಾಜಕಾರಣಿಯಾಗಿ, ಒಂದು ಅಧಿಕಾರದಲ್ಲಿರುವ ರಾಜಕಾರಣಿಯಾಗಿ ಅವರು ಇನ್ನೊಬ್ಬರನ್ನು ಮಾತಾಡುವಾಗ, ಒಂದು ಸರ್ಕಾರದ ನೌಕರರನ್ನು ಮಾತಾಡಿಸುವಾಗ ಅದು ಒಂದು ಕನಿಷ್ಠ ಪಕ್ಷ ಒಂದು ಮಿನಿಮಮ್ ಮ್ಯಾನರ್ಸ್ ಆದರೂ ಇರಬೇಕು ಅಂತ ನನಗೆ ಅನಿಸ್ತದೆ. ನಾವೀಗ ಹೋರಾಟ ಮಾಡಿದ್ದು ನಮಗೊಂದು ಕಾಲೇಜ್ ಬೇಗ ಆಗಬೇಕು ಅಂತ ಹೇಳಿ, ಹಾಗಾಗಿ ಪ್ರತಿಭಟನೆ ಮಾಡುವಾಗ ಶಾಸಕರು ಅವರು ಬಂದು ಈಗ ನಮಗೆ ಇದು ಹೇಳಿದ್ದಾರೆ, 45 ಡೇಸಲ್ಲಿ ನಿಮಗೆ ಬೇಗ ಮಾಡಿಕೊಡ್ತೇವೆ ಬಿಲ್ಡಿಂಗ್ ಅಂತ ಹೇಳಿ. ಸೊ ಇನ್ನು ನೋಡಬೇಕು ಅವರಿಗೆ 45 ಡೇಸಲ್ಲಿ ಅವ್ರು ಹೇಳಿದಾಗೆ ಆಗ್ತದಾ ಅಂತ ಹೇಳಿ. ಇಫ್ ಇನ್ ಕೇಸ್ ಆದರೆ ಆಗ್ತದೆ ಅಂತ ನಂಬಿದ್ದೇನೆ. ಯಾಕಂತ ಹೇಳಿದರೆ ಅವರು ಅಷ್ಟು ಸುಲಭದಲ್ಲಿ ಅವರು ಮಾತು ಕೊಟ್ಟಿದ್ದಾರೆ. ಆದರೆ ಅದೇ ನಾವು ಅವರಿಗೆ ಥ್ಯಾಂಕ್ಫುಲ್ ಆಗಿರ್ತೇವೆ ಯಾವಾಗಲೂ. ಆಗದಿದ್ದರೆ ವಾಪಸ್ ನಾವೀಗ ಏನು ಮಾಡಿದ್ದೇವೆ, ವಾಪಸ್ ನಾವು ಮನವಿ ಪತ್ರ ಮೂಲಕ ವಾಪಸ್ ನಮ್ಮ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತೇವೆ. ಪ್ರತಿಭಟನೆ ಅಂತ ಹೇಳಿದಾಗ ಫಸ್ಟ್ ಮನವಿ ಪತ್ರ ಕೊಡ್ತೇವೆ. ಅದಕ್ಕೆ ಅವರ ಹೇಗೆ ಅವರು ರಿಪ್ಲೈ ಮಾಡ್ತಾರೆ ಅಂತ ಹೇಳಿ ನೋಡಿ ನೆಕ್ಸ್ಟ್ ನಾವು ತಗೊಳ್ತೇವೆ ಸರ್.
ವಿಜಯನಗರದ ಹರಪನಹಳ್ಳಿಯಲ್ಲಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ನರೇಗಾ ಉಳಿಸಲು ಪಾದಯಾತ್ರೆ ಆರಂಭ ಮಾಡಿದ್ದು ಕೇಂದ್ರ ಸರ್ಕಾರದ ಹೊಸ ಕಾನೂನನ್ನು ಖಂಡಿಸಿ ಪಾದಯಾತ್ರೆ ಮಾಡಿದ್ದಾರೆ. ಕೇಂದ್ರದ ರಾಮ್ಜಿ ಯೋಜನೆ ರಾಜ್ಯಗಳ ಪಾತ್ರವನ್ನು ಕಡಿಮೆಗೊಳಿಸಿ ಕಾರ್ಮಿಕರ ಹಕ್ಕುಗಳನ್ನು ದುರ್ಬಲಗೊಳಿಸುತ್ತೆ. ಹೀಗಾಗಿ ನರೇಗಾ ಮರುಸ್ಥಾಪನೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದಿನಿಂದ 10 ದಿನಗಳ ಕಾಲ ಪಾದಯಾತ್ರೆ ನಡೆಯಲಿದೆ. ಬೆಂಗಳೂರಿನ ಮಹದೇವಪುರದಲ್ಲಿ ಮಗು ಸಾವು ಪ್ರಕರಣ ಸಂಬಂಧ ರಸ್ತೆ ಗುಂಡಿಗಳಿಂದ ಸಾವು ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18 ನಿರಂತರ ವರದಿ ಬಿತ್ತರ ಮಾಡಿದ್ದು, ಸದ್ಯ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹಳೆಹಳ್ಳ ಗ್ರಾಮದಲ್ಲಿ ಸ್ಥಗಿತವಾಗಿದ್ದ ರಸ್ತೆ ಕಾಮಗಾರಿಯನ್ನ ಜೆಸಿಬಿ ಮೂಲಕ ಶುರು ಮಾಡಿದ್ದಾರೆ. ಕಿತ್ತಗನೂರು ಗ್ರಾಮ ಪಂಚಾಯಿತಿ ಪಿಡಿಒ ನರ್ಮದಾ ಮೋರಿ ಪಕ್ಕದ ರಸ್ತೆಗೆ ಮರಳು ತುಂಬಿ ತಾತ್ಕಾಲಿಕವಾಗಿ ಓಡಾಡಲು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಮಾತನಾಡಿದ ಪಿಡಿಒ ನರ್ಮದಾ, ನನ್ನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಗು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದು ನೋವಿದೆ. ತಾತ್ಕಾಲಿಕವಾಗಿ ಮೋರಿ ಪಕ್ಕದ ರಸ್ತೆ ಗುಂಡಿ ಮುಚ್ಚುತ್ತೇವೆ, ರಸ್ತೆ ಕಾಮಗಾರಿ ಶುರು ಮಾಡಿ ಅಂತ ಪಿಡಬ್ಲ್ಯೂಡಿಗೆ ಹೇಳಿದ್ದೇವೆ. ಈ ಕುರಿತು ಪತ್ರ ಬರೆದಿದ್ದು ಶಾಸಕರ ಗಮನಕ್ಕೂ ತಂದಿದ್ದೇವೆ. ಆದಷ್ಟು ಬೇಗ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ರಸ್ತೆ ಇದೇ ತರ ಇದೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂದಿದೆ ಸರ್. ನಾನು ಬಂದು ಇಲ್ಲಿ ಒಂದೂವರೆ ವರ್ಷ ಆಗಿದೆ. ನಾವು ಬಂದಾಗಿಂದ ಸಾಕಷ್ಟು ಬಾರಿ ನಾವು ಮೇಲಧಿಕಾರಿಗಳಿಗೂ ಮತ್ತೆ ಸಂಬಂಧಪಟ್ಟ ಇಲಾಖೆಗೂ ನಾವು ಪತ್ರಗಳನ್ನು ಬರೆದಿದ್ದೀವಿ. ಈಗಾಗಲೇ 3 ತಿಂಗಳಾಯಿತು ಸರ್. ರೋಡ್ ಶುರು ಆಗಿದೆ, ಕೆಲಸ ಪ್ರೋಗ್ರೆಸ್ಸಲ್ಲಿದೆ. ಆದರೆ ಮೊನ್ನೆ ಆಗಿರೋಂಥ ಘಟನೆಗೆ ನಿಜವಾಗ್ಲೂ ತುಂಬಾ ನೋವಿದೆ ನಮಗೂ ಸಹ. ಮಗು ಅಂದರೆ ಎಲ್ಲರಿಗೂ ಮಗುನೇ ಹೌದು. ಆದರೆ ಈ ಥರ ಆಗಬಾರ್ದಾಗಿತ್ತು. ನನ್ನ ಒಂದು ಲಿಮಿಟ್ಸಲ್ಲಿ ಈ ಒಂದು ಘಟನೆ ನಡೆದಿರೋದಕ್ಕೆ ಸತ್ಯವಾಗ್ಲೂ ನನಗೆ ಸಾಕಷ್ಟು ನೋವಿದೆ ಅದ್ರ ಬಗ್ಗೆ. ಆದರೆ ಶೀಘ್ರವಾಗಿ ನಾನು ನಿನ್ನೆಯಿಂದನೂ ಸಹ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಸರ್. ಮೇಲಧಿಕಾರಿಗಳ ಗಮನಕ್ಕೂ ತೊಗೊಂಬಂದಿದ್ದೀವಿ. ಅವರು ಸಂಬಂಧಪಟ್ಟ ಇಲಾಖೆ ಅಂದರೆ ಈ ಒಂದು PW ಡಿಪಾರ್ಟ್ಮೆಂಟು ಹಾಗೂ GBA ಇಂದ ಈ ಕೆಲಸ ಆಗಬೇಕು, ತುರ್ತಾಗಿ ನಾವು ಕೆಲಸನ ಮಾಡಿಸ್ಕೊಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. SWM ಯೂನಿಟ್ ಕಡೆಯಿಂದ ಈ ಒಂದು ರಸ್ತೆ ಕಾಮಗಾರಿ ಆಗಬೇಕು ಅಂತೇಳಿ ಮನೆ ಶಾಸಕರು ಹೇಳಿದರು ಸರ್. ಆ ಕಡೆಯಿಂದನೇ ಈ ಕೆಲಸ ನಡೀತಾ ಇರೋವಂಥದ್ದು. ಈಗ ಶಾಸಕರ ಒಂದು ಗಮನಕ್ಕೂ ನಾವು ತೊಗೊಂಬಂದಿದ್ದೀವಿ ಸರ್. ಇಂಜಿನಿಯರ್ ಇದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಮಾಡಬೇಕು ಸರ್. ಅವರ ಒಂದು ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ, ಮಾಡ್ತಾರೆ ಸರ್. At the end of the day, tree expert committee is there and we have got a monitoring committee of by retired chief conservator. ಎಲ್ಲೆಲ್ಲಿ ಅವಶ್ಯಕತೆ ಇದೆ ನಾವು ಮಾಡಬೇಕಾಗ್ತದೆ. ಮಾತ್ರ ಎಲ್ಲಿ ಬಚಾವ್ ಮಾಡ್ಬೋದು, ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು, ವಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆ್ಯಂಡ್ ನಾರ್ಮಲಿ ಈವನ್ ಇಫ್ ಯು ಕಟ್ 1 tree, ವಿ ಹ್ಯಾವ್ ಟು ಪ್ಲಾಂಟ್ 10 trees. ಸೊ ಆ ದೃಷ್ಟಿಯಿಂದ ನಾವು ಡೆಫಿನೆಟ್ಲಿ ವಿ ವಿಲ್ ಕಮ್ ಬ್ಯಾಕ್ ವಿತ್ ರಕ್ಷಣೆ ಮಾಡ್ತಾ ಇದ್ದೇವೆ, ಪರಿಶೀಲನೆ ಮಾಡ್ತೇವೆ. ಏನಾದರೂ ನಮ್ಮ ಕಡೆಯಿಂದ ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಅದರ ಡೀಟೇಲ್ಸು ಸ್ವಲ್ಪ ಪೊಲೀಸ್ ಹತ್ರ ಸಮಾಲೋಚನೆ ಮಾಡಿ ವಿ ವಿಲ್ ಟೇಕ್ ನೆಸೆಸಿಟಿ, ವಿ ವಿಲ್ ಜಸ್ಟ್ ವೆರಿಫೈ. ರಸ್ತೆ ಅಪಘಾತದಲ್ಲಿ 2 ವರ್ಷದ ಮಗು ತ್ರಿಶೂಲ್ ಸಾವನ್ನಪ್ಪಿತ್ತು. ಮಗು ಸಾವನ್ನಪ್ಪಿದ ರಸ್ತೆಗೆ ಇದೀಗ ಮರಳು ಜಲ್ಲಿಕಲ್ಲು ಹಾಕಿ ಸರಿಪಡಿಸುವ ಕೆಲಸ ಆಗ್ತಿದೆ. ನ್ಯೂಸ್ 18 ನಿರಂತರ ವರದಿ ಬೆನ್ನಲ್ಲೇ ಕೆಲಸ ಶುರುವಾಗಿದ್ದು, ರಸ್ತೆ ಕಾಮಗಾರಿ ನೋಡಿ ಸಮಾಧಾನಗೊಂಡ ಮೃತ ಮಗುವಿನ ತಾತ ರಾಘವೇಂದ್ರ ನೋವಲ್ಲೇ ನ್ಯೂಸ್ 18ಗೆ ಧನ್ಯವಾದ ತಿಳಿಸಿದ್ದಾರೆ. ಧನ್ಯವಾದ ಹೇಳಬೇಕು ನಮ್ಮ ನ್ಯೂಸ್ ಮೀಡಿಯಾ ಸರ್. ಇದು ತುಂಬ ಒಳ್ಳೆ ಬೆಳವಣಿಗೆ. ನಮ್ಗೆ ಒಂದು ಕಡೆ ನೋವಿದ್ರೂ ಇದು ಒಂದು ಸಂತೋಷಕರವಾದ ವಿಷಯ. ಇದಕ್ಕೆ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀವಿ ನಿಮ್ಮ ನ್ಯೂಸ್ 18ಗೆ. ಯಾಕೆಂದರೆ ಇದು ನೀವು ಇಲ್ಲದೇ ಇದ್ದರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಇವತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದರೆ, ಈ ನಮ್ಮ ಮಗುದು ಪ್ರಾಣ ತ್ಯಾಗ ಆದಮೇಲೆ ಇದು ಆಗ್ತಾಯಿದೆ ಅಂದರೆ ನಾವು ಧನ್ಯವಾದ ಹೇಳಬೇಕು ನಮ್ಮ ನ್ಯೂಸ್ ಮೀಡಿಯಾಗೆ ಮತ್ತು ಇಲ್ಲಿರೋ ಮಹದೇವಪುರ ಶಾಸಕಿ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ಹಾಕಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಕೆಲಸ ಮಾಡದೆ ನಾಪತ್ತೆಯಾಗಿದ್ದಾರೆ ಅಂತ ಶಾಸಕಿ ಮಂಜುಳಾ ಅರವಿಂದ್ ಲಿಂಬಾವಳಿ ವಿರುದ್ಧ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಿಲ್ಲ ಅಂತ ಕಿಡಿಕಾರಿದ್ದಾರೆ. ನ್ಯಾಯಕ್ಕಾಗಿ ಕೋರ್ಟ್ಗೆ ಹೋಗಿದ್ದಕ್ಕೆ ಪ್ರಭುಸ್ವಾಮಿ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿರೋ ಘಟನೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳಿಗಾಲದ ಮೋಳೆ ಗ್ರಾಮದಲ್ಲಿ ನಡೆದಿದೆ. ಜಮೀನು ವಿವಾದ ಬಗೆಹರಿಸುವಂತೆ ಗ್ರಾಮದ ಯಜಮಾನರಿಗೆ ಪ್ರಭುಸ್ವಾಮಿ ದೂರು ಕೊಟ್ಟಿದ್ರು. ಆದರೆ ವಿವಾದವನ್ನ ಯಜಮಾನರು ಬಗೆಹರಿಸಿರಲಿಲ್ಲ. ಹೀಗಾಗಿ ಪ್ರಭುಸ್ವಾಮಿ ಕೋರ್ಟ್ಗೆ ಹೋಗಿದ್ರು. ಇದೇ ಕಾರಣಕ್ಕೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದು ಪ್ರಭುಸ್ವಾಮಿ ಕುಟುಂಬಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಚಂದ್ರು ಅಂತ ನಮ್ಮ ಬಾಮೈದ ಇದ್ದ ಸರ್. ನಮ್ಮ ಮನೇಲಿ 2 ಎಕರೆ ಜಮೀನ
ಮಾರ್ಕೊಂಡಿದ್ದೆ. ಪೋತಿ ಕಥೆ ಮಾಡಿಸ್ಕೊಂಡು ಹೋಗಿ ಮಾರ್ಕೊಂಡಿದ್ದಾನೆ ಸರ್. ಹಾಂ, ಫೋರ್ಜರಿ ಮಾಡಿ ಮಾರ್ಕೊಂಡಿದ್ದಾಗ ಇವನು ನಾವು ಯಜಮಾನರಿಗೆ ದೂರು ಕೊಟ್ಟು ಇದ್ದಾಗ ಅವ್ರನ್ನ ಹತ್ರನೂ ಬಗೆಹರಿನಿಲ್ಲ. ಬಗೆಹರಿದದಕ್ಕೆ ನಾವು ಕೋರ್ಟ್ಗೆ ಹೋದದಕ್ಕೆ ನಮ್ಮ ಬಿಟ್ಟು ಹೋಗೋನಲ್ಲ. ಕೋರ್ಟಲ್ಲಿ ನಮಗೆ ಆದೇಶ ಆಗಿದೆ, ಬಿಟ್ಟು ಹೋದ್ನಲ್ಲ ಅಂದ್ಬಿಟ್ಟು ಗ್ರಾಮದ ಯಜಮಾನರುಗಳು ನಮಗೆ ಬಹಿಷ್ಕಾರ ಹಾಕಿದ್ದಾರೆ. ಕೋರ್ಟ್ಗೆ ಹೋಗೋದ ಅಂತ. ಹಾಂ, ನಮ್ಮನ್ನು ಕೋರ್ಟ್ಗೆ ಹೋದ ಬಿಟ್ಟು ನಮ್ಮ ಗ್ರಾಮ ಬಿಟ್ಟು ಕೋರ್ಟ್ಗೆ ಹೋದ ಅನ್ನೋದಕ್ಕೆ ಬಹಿಷ್ಕಾರ ಹಾಕಿದ್ದಾರೆ. ಹಾಕಿ ಒಂದು 14 ಎಷ್ಟು ವರ್ಷ ಆಗಿದೆ? 17ರಲ್ಲಿ 14ರಲ್ಲಿ. ಕ್ಯಾಬಲ್ಲೇ 4 ವರ್ಷದ ಮಗುವನ್ನ ಮರೆತು ಅಲ್ಲಿಯೇ ಬಿಟ್ಟು ಹೋಗಿದ್ದ ಕುಟುಂಬಕ್ಕೆ ಪೊಲೀಸರು ವಾಪಸ್ ಮಗುವನ್ನ ಮರಳಿಸಿದ್ದಾರೆ. ಬೆಂಗಳೂರಿನ ಪೊನ್ನಪ್ಪ ಲೇಔಟಲ್ಲಿರೋ ಅಪಾರ್ಟ್ಮೆಂಟ್ಗೆ ಕ್ಯಾಬಲ್ಲಿ ಹೋಗುವಾಗ ಮಗು ಮಲಗಿರುತ್ತೆ. ಈ ವೇಳೆ ಪೋಷಕರು ಇದನ್ನು ಗಮನಿಸದೆ ಕ್ಯಾಬ್ನಿಂದ ಇಳಿದು ಸೀದಾ ಮನೆಗೆ ಹೋಗಿದ್ದಾರೆ. ಕ್ಯಾಬ್ ಚಾಲಕ ಕೂಡ ಇದರ ಬಗ್ಗೆ ಗಮನ ಹರಿಸಿಲ್ಲ. ಮನೆಗೆ ಹೋದ ಮೇಲೆ ಮಗು ಇಲ್ಲದಿರೋದು ಗೊತ್ತಾಗಿ ಕುಟುಂಬಸ್ಥರು ಹೊಯ್ಸಳ ಪೊಲೀಸರಿಗೆ ಕರೆ ಮಾಡಿದ್ದಾರೆ. ಈ ವೇಳೆ ಹೊಯ್ಸಳ ಪೊಲೀಸರು ವಾಹನವನ್ನು ಪತ್ತೆ ಹಚ್ಚಿ ಚಾಲಕನನ್ನು ಸಂಪರ್ಕಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಳಿಕ ಕ್ಯಾಬ್ ಚಾಲಕನಿಗೆ ಅಪಾರ್ಟ್ಮೆಂಟ್ಗೆ ಹೋಗಿ ಮಗು ವಾಪಸ್ ಕೊಡಲು ಸೂಚಿಸಿದ್ದಾರೆ. ಅದರಂತೆ ಮಗುವನ್ನ ವಾಪಸ್ ಇದೀಗ ಮಗು ಪೋಷಕರ ಮಡಿಲು ಸೇರಿದೆ. ಅಕ್ರಮ ಯೂರಿಯಾ ಶೇಖರಣೆ ಅಡ್ಡೆ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ 18 ಲಕ್ಷ ಬೆಲೆ ಬಾಳುವ ಯೂರಿಯಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರಿನ ಹುಣಸೂರಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಮುಂಭಾಗ ಶೆಡ್ನಲ್ಲಿ ಯೂರಿಯಾ ಶೇಖರಣೆ ಮಾಡಲಾಗಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ಮಾಡಿ ಯೂರಿಯಾ ಜಪ್ತಿ ಮಾಡಿದ್ದಾರೆ. ಹಾಸನದಲ್ಲಿ ಯಶತಾಯಿ ಪುಷ್ಪ ಸೈಟ್ ಜಟಾಪಟಿ ವಿಚಾರ ಮುಗಿಯುವ ಹಾಗೆ ಕಾಣಿಸ್ತಿಲ್ಲ. ಮತ್ತೆ ಎಸ್ಪಿ ಕಚೇರಿಗೆ ಯಶತಾಯಿ ಪುಷ್ಪ ಆಗಮಿಸಿದ್ರು. ಪೊಲೀಸರು ಈ ಪ್ರಕರಣವನ್ನು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ದೂರು ಕೊಟ್ಟಿದ್ದಾರೆ. ಬಡಾವಣೆ ಪೊಲೀಸರು ರೌಡಿಸಂ ಮತ್ತು ಭೂಮಾಫಿಯಾದವರಿಗೆ ಸಹಕಾರ ಕೊಡ್ತಿದ್ದಾರೆ. ನನ್ನ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ಕಾಂಪೌಂಡ್ ಒಡೆದಿದ್ದಾರೆ. ಆದರೆ ಇಲ್ಲಿವರೆಗೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ಸಂಬಂಧಪಟ್ಟ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಪುಷ್ಪ ದೂರು ಕೊಟ್ಟಿದ್ದಾರೆ. ಪರೀಕ್ಷೆ ಹೊತ್ತಲ್ಲಿ ಮಕ್ಕಳಿಗೆ ಮೊಬೈಲ್ ಗೀಳು ತಪ್ಪಿಸಲು ನಿಮಾನ್ಸ್ ನೆರವಾಗಿದೆ. ಮಕ್ಕಳ ಮೊಬೈಲ್ ಅಡಿಕ್ಷನ್ ನಿಯಂತ್ರಣಕ್ಕೆ ಶಟ್ ಕ್ಲಿನಿಕ್ ತೆರೆಯಲಾಗಿದೆ. ಮಕ್ಕಳ ಮೊಬೈಲ್ ಚಟ ಸೂಕ್ಷ್ಮವಾಗಿ ಬಿಡಿಸೋಕೆ ಕ್ಲಿನಿಕ್ ತೆರೆಯಲಾಗಿದೆ. ಆನ್ಲೈನ್ ಮೂಲಕ ಪೋಷಕರು ಹಾಗೂ ಮಕ್ಕಳಿಗೆ ತರಬೇತಿ ಕೊಡಲಿದ್ದಾರೆ. ಮುಡಾ ಹಗರಣದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ನಟೇಶ್ ರದ್ದು ಎನ್ನಲಾದ ಆಡಿಯೋ ರಿಲೀಸ್ ಮಾಡಿದ್ದಾರೆ. ನನ್ನ ಭೇಟಿಗೆ ನಟೇಶ್ ಯತ್ನಿಸಿದ್ದಾರೆ ಅಂತ ಸ್ನೇಹಮಯಿ ಆಪ್ತರೊಂದಿಗೆ ಹೇಳಿಕೊಂಡಿದ್ದಾರೆ. ಅಲ್ಲದೆ ನನಗೆ ಹಣದ ಆಮಿಷವೊಡ್ಡಿ ಹಗರಣ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಸಿಎಸ್ ಶಾಲಿನಿ ರಜನೀಶ್ ವಿರುದ್ಧವೂ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ನಟೇಶ್ ಮುಂಬಡ್ತಿ ಪಡೆದಿದ್ದಾರೆ. ಇದಕ್ಕೆ ಬೇಕಾದ ದಾಖಲೆಗಳು ನನ್ನ ಬಳಿ ಇವೆ ಅಂತ ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ಕುರಿತಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯು ಪರೀಕ್ಷೆ ನಡೆಯಲಿದೆ. ಇನ್ನು ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಬಾರಿ 7,10,363 ವಿದ್ಯಾರ್ಥಿಗಳು ದ್ವಿತೀಯ ಪಿಯು ಪರೀಕ್ಷೆ ಬರೀತಾ ಇದ್ದಾರೆ. ಇನ್ನು 9,02,889 ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿದ್ದಾರೆ. ಒಟ್ಟು 1,217 ಪರೀಕ್ಷಾ ಕೇಂದ್ರದಲ್ಲಿ ದ್ವಿತೀಯ ಪಿಯು ಪರೀಕ್ಷೆ ನಡೆದರೆ 2,871 ಕೇಂದ್ರದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದೆ. ಈ ಬಾರಿಯೂ ಕೂಡ ಎಲ್ಲ ಪರೀಕ್ಷಾ ಕೇಂದ್ರದಲ್ಲೂ ವೆಬ್ಕಾಸ್ಟಿಂಗ್ ಇರುತ್ತೆ. ಮಕ್ಕಳಿಗೆ ನೀರು ಸೇರಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಒದಗಿಸಲಾಗುತ್ತೆ. ಮಕ್ಕಳಿಗೆ ಪ್ರಯಾಣ ಮಾಡಲು ಯಾವುದೇ ರೀತಿ ತೊಂದರೆಯಾಗದಂತೆ ಕ್ರಮ ವಹಿಸಲು ಸೂಚಿಸಲಾಗಿದೆ. ಇನ್ನು ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಏಪ್ರಿಲ್ 7ಕ್ಕೆ ಪ್ರಕಟವಾಗುವ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಕೂಡ ಹಣ ಕೊಡುವ ಯುವಕರನ್ನೇ ಟಾರ್ಗೆಟ್ ಮಾಡಿ ಲಕ್ಷ ಹಣವನ್ನ ಯುವತಿ ಪೀಕಿರೋ ಘಟನೆ ಧಾರವಾಡದಲ್ಲಿ ನಡೆದಿದೆ. ಮೂರು ಹೆಸರಿಟ್ಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ದ ಐಶ್ವರ್ಯ ಪ್ರೀತಿ ಮದುವೆ ಅಂತೆಲ್ಲ ನಾಟಕ ಆಡಿ ದುಡ್ಡು ಪೀಕಿದ್ದಾಳೆ. ಸದ್ಯ ವಂಚನೆಗೊಳಗಾದ ಯುವಕನ ಕುಟುಂಬಸ್ಥರು ಐಶ್ವರ್ಯಳನ್ನ ಹಿಡಿದು ನಡು ರಸ್ತೆಯಲ್ಲೇ ತಳಿಸಿದ್ದಾರೆ. ಬೆಂಗಳೂರಲ್ಲಿ ಹಿಂದಿ ಭಾಷಿಕರ ದರ್ಬಾರ್ ಹೆಚ್ಚಾಗಿದೆ. ಕಟಿಂಗ್ ಶಾಪ್ನಲ್ಲಿ ಮಹಿಳಾ ಸಿಬ್ಬಂದಿ ಕನ್ನಡ ಮಾತಾಡಿ ಅಂದಿದ್ದಕ್ಕೆ ದರ್ಪ ತೋರಿದ್ದಾಳೆ. ಗ್ರಾಹಕನಿಗೆ ಬಾಯಿಗೆ ಬಂದಂಗೆ ಬೈದು ನಿಂದಿಸಿದ್ದಾರೆ. ವರ್ತೂರಿನ ಮಧುರಾ ನಗರದಲ್ಲಿ ಘಟನೆ ನಡೆದಿದೆ. ಕೋಲಾರಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ. ದೇಶದ ಮೊದಲ ಟಾಟಾ ಮಿನಿ ಏರ್ ಬಸ್ ಹೆಲಿಕಾಪ್ಟರ್ ಉತ್ಪಾದನೆಗೆ ಚಾಲನೆ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವ್ಯಾಟ್ರಿ ಹಾಗೂ ರಾಜ್ಯ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಭಾಗಿಯಾಗಿದ್ದಾರೆ.
ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ 3 ದಿನಗಳ ಭಾರತ ಭೇಟಿಯಲ್ಲಿದ್ದು ಇವತ್ತು ಮುಂಬೈನ ಲೋಕಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಮೋದಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿಗೆ ಅಪ್ಪುಗೆ ಕೊಟ್ಟು ಸ್ವಾಗತಿಸಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷರಿಗಾಗಿ ಮುಂಬೈನಲ್ಲಿ ಔತಣಕೂಟ ಏರ್ಪಡಿಸಿದ್ದು ಫೆಬ್ರವರಿ 19ರಂದು ದೆಹಲಿಯಲ್ಲಿ ನಡೆಯಲಿರುವ AI ಶೃಂಗಸಭೆಯಲ್ಲಿ ಮ್ಯಾಕ್ರನ್ ಅವರು ಭಾಗವಹಿಸಲಿದ್ದಾರೆ.